ನೋಡಂಗೆ ಅನಿಸ್ತಾ ಇದೆ. ಬಿಸ್ನೆಸ್ ಮ್ಯಾನ್ ಆಗ್ತೀವಿ. B.Com ಮತ್ತೆ ಹೆಂಗ್ ಮಾಡಿದ್ರ? B.Com ಮದುವೆ ನೀನೇನು ಮಾಡ ಗಾಯ್ಸ್ ಮದುವೆ ಸ್ವಲ್ಪ ಟೈಮ್ ತಗ ಒಳ್ಳೆ ಕಂಟೆಂಟ್ ಕೊಟ್ಟರೆ ಯಾಕೆ ಹೋಗಲ್ಲ ವ್ಯೂಸ್ ಹೋಗುತ್ತೆ. ಈಗ ಸೋಲದಂತೂ ಇಲ್ಲ ಗುರು. ಗೆಲ್ಲಬೇಕು ಇಲ್ಲ ಟ್ರೈ ಮಾಡಬೇಕು, ಗೆಲ್ಲಬೇಕು ಇಲ್ಲ ಟ್ರೈ ಮಾಡಬೇಕು. ಸೋಲೋದು ನಾನು ಇಷ್ಟರಲ್ಲೇ ಇಲ್ಲ, ಸೋಲೋದೇ ಇಲ್ಲ. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. Okay, let's go. ಬೆಳಗ್ಗೆ ಎದ್ದು ಕಾಲೇಜಿಗೆ ಹೋಗ್ತೀನಿ. ಏನಪ್ಪ ವಿಷಯ ಅಂದರೆ 6:15 ಆಗೋದಾಲೆ ಇನ್ನೂ ಬೆಳಕೆ ಇಲ್ಲ. ಇನ್ನು ಚಂದ್ರ ಕಾಣ್ತಾನೆ. 6:15 ಆಗದೆ ಬೆಳಕೆ ಇಲ್ಲ, ಇನ್ನು ಚಂದ್ರ ಕಾಣ್ತಾನೆ. ಆಲ್ರೆಡಿ ಬಸ್ ಹೊಂಟಾಗಿರ್ತದೆ. ಇನ್ನೊಂದು ಸೆಟ್ಲೋಗೋಸ್ಕರ ಕಾಯ್ಬೇಕೀಗ. ಟೈಮ್ ಹೇಗೋಯ್ತು ಯಪ್ಪ. ಬಿಸಿನೀರು ಬಿಡಿದೆ ಗೈಸ್. ಗ್ಯಾಸಲ್ಲಿ ಇಟ್ಕೊಂಡು ಬಿಸಿನೀರನ್ನ ಇಷ್ಟು ಲೇಟಾಗೋಯ್ತು. ಇಲ್ಲಾಂದ್ರೆ ಇನ್ನೂ ಬೇಗ ಹೋಗಿ ಇವತ್ತು 5 ಕಾಲ್ಗೆ ಎದ್ದಿದ್ದೀನಿ ಕರೆಕ್ಟಾಗಿ ಇವತ್ತು. ಬನ್ನಿ ಗೈಸ್, ಸೀದಾ ಕಾಲೇಜ್ ಹತ್ರಕ್ಕೆ ಹೋಗೋಣ. ಈಗ ಕತ್ಲೆ ಏನು ಕಾಣೋದಿಲ್ಲ ನಾನು ಮಾತಾಡೋದು. ಗೈಸ್ ಈಗ 2 ಕ್ಲಾಸ್ ಹೇಳ್ಕೊಂಡು ನಾಶ ಮಾಡ್ಕೊಂಡು ತಿರ್ಗಾ ಕ್ಲಾಸ್ ಕೇಳೋದಂತ ಹೋಗ್ತಿದ್ದೀವಿ. ಗೋಲಿ ಮಗ ಬೇಕಂತ ಲೇಟ್ ಆಗೋಯ್ತವನೇ. ಯಾರು ಲೇಟಾಗಿ ಹೋಗಿದ್ದು? ಯಾರು ಲೇಟಾಗಿ ಹೋಗಿಲ್ಲ. ಕರೆಕ್ಟ್ ಟೈಮ್ ಬಂದಿದ್ದೀವಿ ಗೈಸ್. ಇವತ್ತೆ ಫಸ್ಟ್ ಟೈಮ್ ನಾವು ಕರೆಕ್ಟ್ ಟೈಮ್ ಬಂದಿದ್ದೀವಿ. ಹಲೋ ಹಲೋ, ನಮ್ಮ ಹೆಸರು ಇಂಟ್ರಡ್ಯೂಸ್ ಮಾಡ್ಬೇಕು. ಕಲಿಕ್ಯ. ನಾನು ನಂದಿನಿ, ಬೆಂಗಳೂರು ಬಂದೀನಿ. ಗೈಸ್ ಇವ್ರು ಹೆಂಗೆ ಅಂದರೆ ಇವರು B.Com ಅವರು ಬಂಕ್ ಹಾಕ್ಬಿಟ್ಟು ಹೋಯ್ತವ್ರು ನೋಡಿ. ಇವರು ನೋಡಿ, ಇವರೇ ಗೌತಮ್ ಅಂತ. ಎ ಸೆಕ್ಷನು ನೀವು ಎ ಸೆಕ್ಷನ್ ಬಿ ಸೆಕ್ಷನು. ಗೈಸ್ ಇವರೆಲ್ಲ ವಿವೇಕಾನಂದ ಕಾಲೇಜ್ ಹುಡುಗರು ಎಲ್ಲ ಕ್ಲಾಸ್ ಎಲ್ಲ ಬೆಂಕಾಕ್ ಬರ್ತಾರೆ. ಏನ್ ಕನ್ನಡ ಅಂತ ಕೇಳಿದ್ರೆ ಏನೇನು ಹೇಳ್ತಾರೆ, ಮಾತಾಡ್ತಾರೆ ಸರ್ ಇವರು. ಅಲ್ಲಿಬ್ರು ಬರ್ತಾರೆ ನೋಡಿ ಅಲ್ಲಿ. ಸರ್ ನೀವು ಕ್ಲಾಸ್ಗಳೆಲ್ಲ ಬೆಂಕಾಕ್ತಿರೋ ನಿಮ್ಗೆ ಗೊತ್ತಾಗಲ್ಲ? ಅಭಿಮಾನಿ ಸರ್ ಸೆಲ್ಫಿ ತೆಗಿರಿ. ಹರೀಶ್ ಅವ್ರೆ ನಿನ್ ಕಲಿ. ಹಲೋ ಹಲೋ ಹಲೋ, ಸರಿ ಇಲ್ಲ ಬಿಡಿ, ನೋಡ್ಬೇಡಿ. ಇವರು ಕಾಲೇಜೆಲ್ಲ ಬಂಕ್ ಹಾಕ್ಬಿಟ್ಟು ಈಗ 1 ಗಂಟೆ ಕ್ಲಾಸು ಎಲ್ಲ ಮನೆಗೆ ಹೋಯ್ತವ್ರೆ. ಸರ್ ಯಾರನ್ನ ಈ ವಿಡಿಯೋ ನೋಡಿದ್ರೆ ಇವ್ರಿಗೆ ಹಾಕೊಂಡು ಗುಮ್ಮಿ. ಯಾವ ಸೆಕ್ಷನ್ ನೀವು? ನಾವು ಎ ಸೆಕ್ಷನ್ ಹುಡುಗರು B.Com ಅವರು ಫೈನಲ್ ಇಯರು. ಇವರೇ ನೋಡಿ ಕಾಲೇಜ್ ಹಿಂದೆಯಿಂದ ನಡ್ಕೊಂಡು ಹೋಗಿ ಓಡ್ತಾರೆ ನೋಡಿ ಅಲ್ಲಿ. ನಾಟಕ ಬೇರೆ ಆಡ್ತಾರೆ ಗೈಸ್ ಇವರು. ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತೀನಿ ಅಂತ ನಾಟಕ ಆಡ್ತಾರೆ. ಹರೀಶ್ ಅವ್ರೆ, ನೀವು B.Com ಆದ್ಮೇಲೆ ಏನು ಮಾಡ್ತೀರಾ? ಬಿಸ್ನೆಸ್ ಮ್ಯಾನ್ ಆಗ್ತೀವಿ. B.Com ಮತ್ತೆ ಹೆಂಗ್ ಮಾಡಿದ್ರ? B.Com ಮದುವೆ ನೀನೇನು ಮಾಡ ಗಾಯ್ಸ್ ಮದುವೆ. ಆಮೇಲೆ ಡಿಗ್ರಿ ಆದ್ಮೇಲೆ ಏನು ಮಾಡ್ತೀರಾ? ಅಲ್ಲ ಡಿಗ್ರಿ ಈಗ ಮುಗೀತಲ್ಲ, ಮುಗಿದ್ಮೇಲೆ ಬೇರೆ ಸೇರ್ಕೊತಾರೆ ಏನು ಸೇರ್ಕೊಳ್ಳಲ್ವಾ? ನೋಡೋದ ಗೈಸ್ ಈಗ ಶಿಸ್ಯುನ ಫುಲ್ ಎಲ್ಲ ತಯಾರಿ ಮಾಡ್ಕೊಂಡು ಅಂದರೆ ಫುಲ್ ಎಲ್ಲ ಹೋಗಿಸ್ಬಿಟ್ಟು ಮನೆ ಕಡೆಗೆ ಹೊಡಬೇಕು. ತಿರ್ಗಾ ಬೆಳೆಯ ಕಾಲೇಜಿಗೆ ತಗೋಬೇಕು. ಅದೇ ಜೀವನ ಗೈಸ್, ಇನ್ನೇನಿಲ್ಲ. ಇನ್ನು 3 ತಿಂಗಳು ಎದ್ದಾಗು ಬಾ ಮನೆಗೋ ವಿಡಿಯೋ ಮಾಡು, ಎಡಿಟ್ ಮಾಡು, ಮನೆಗೋ ಇದು ಕಾಲೇಜಿಗೆ ಹೋಗು, ಅಷ್ಟೇ, ಇನ್ನೇನಿಲ್ಲ. ಇನ್ನು ಬನ್ನಿ ಗೈಸ್, ಈಗ ಮನೆಗೆ ಹೋಗೋಣ ಈಗ. ಯಾಕೆ ಗಾಯ್ಸ್
ಏನು ಮಾತಾಡೋಣ ಗೈಸ್, ಏನೂ ಇಲ್ಲ. ಈಗ ಶಿಸ್ತಾಗಿ ಹಾಲು ಕುಡ್ಕೊಂಡು ಮನೆಗೆ ಬೇಕು. ತಿರ್ಗಾ ಈಗ ಒಂದು 12 ಗಂಟೆ ತನಕ ಎಡಿಟ್ ಮಾಡಬೇಕು. ತಿರ್ಗಾ ಎದ್ದೇಳಬೇಕು, ಬೆಳಗ್ಗೆ ಕಾಲೇಜಿಗೆ ಹೋಗ್ಬೇಕು. ತಲೆ ಕೆಟ್ಟೋಗಿತ್ತು ಒಂದೊಂದ್ಸಲ. ಏನು ನಾನು ಯಾಕೆ ಮಾಡ್ತೀನಿ ಇದು ಅನ್ಸ್ಬಿಡ್ತದೆ. ಏನು ಮಾಡ್ಬಿಟ್ಟು ತಿಕ್ಕಂಶ ಇರ್ಬೋದು ಅನ್ಸುತ್ತೆ ನನಗೆ ಒಂದ್ಸಲ. ಏನೂ ಮಾಡೋಕ್ಕಲ್ಲ, ಮಾಡಬೇಕು ಅಂತ ಒಪ್ಕೊಂಬಿಟ್ಟಿದ್ದೀನಿ, ಮಾಡಬೇಕು. ಇವಾಗ ಬಂತು ಮಾಡೋಕ್ಕಾಗಲ್ಲ ಗೈಸ್. ಹೊಡೆದ್ರೆ ಎಲ್ಲ ಒಂದೇ ಸಲ ಹೊಡಿಬೇಕು, ಇಲ್ಲಾಂದರೆ ಏನು ಹೊಡಿಬಿಡು. ತಿಕ್ಕ ಮುಚ್ಕೊಂಡು ಮಲಿಕೋಬೇಕು ಅಷ್ಟೇ, ಏನಿಲ್ಲ. ಬ್ಯಾಡ್ ವಾಟ್ ಯೂಸ್ ಮಾಡ್ತೀನಿ. ಹಳ್ಳಿ ಭಾಷೆ ಗೊತ್ತಲ್ಲ ಗೈಸ್ ಹೆಂಗೆ ಮಾಡ್ತಾರೆ ಅಂತ. ಇವರು ಮಾತಾಡ್ತಾರೆ ಹಳ್ಳಿ ಭಾಷೆ, ಹಳ್ಳಿಯಲ್ಲಿ ಇದ್ರೂ ಅಫಿಷಿಯಲಾಗಿ ಮಾತಾಡ್ತಾರೆ. ನಮ್ಗೆ ಆ ಥರ ಎಲ್ಲ ಮಾತಾಡೋಕ್ಕಾಗಲ್ಲ ಗೈಸ್. ಏನಿದ್ರು ಡೈರೆಕ್ಟ್ ಟಕ್ಕನಾಗಿ ಹೇಳ್ತೀವಿ ಅಷ್ಟೇ. ಅದು ಕೆಟ್ಟ ಮಾತಾಡಲಿ ಒಳ್ಳೆಯ ಮಾತಾಡಲಿ ಟಕ್ಕನಾಗಿ ಹೇಳ್ತೀವಿ ಅಷ್ಟೇ. ನೋಡಿ ಅಯ್ಯೋ ಈ ಪಿಂಪಲ್ಗಳ ತಲೆನೋವು. ಗಿವ್ ಮಾಡೋ ಚಾನ್ಸ್ ಇಲ್ಲ ನಾನಂತೂ. ಯಾರೆಷ್ಟೇ ಒಂದು ಲ್ಯಾಪ್ಟಾಪ್ ಐತೆ ಮನೆಯಲ್ಲಿ, ಅದು ಲ್ಯಾಪ್ಟಾಪ್ ಅದು ನಮ್ಮ ಹತ್ರ ಇಲ್ಲ, ಬೇರೆ ಹತ್ರ ಐತೆ. ಲ್ಯಾಪ್ಟಾಪ್ ಸಿಕ್ಕೊಡ್ರದ್ದು ಇನ್ನೂ ಸಕ್ಕತ್ತಾಗಿ ಎಡಿಟ್ ಮಾಡ್ಬೋದು ಗೈಸ್. ನಾನು ಕೈ ಕೂತ್ಕೋಬೇಕು ಇಲ್ಲಿ. ಮತ್ತು ಇನ್ನೇನು ಸಮಾಚಾರ ಗೈಸ್ ಎಲ್ಲರದು? ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು. ಇನ್ನು 3 ತಿಂಗಳು ಕಾಲೇಜು. ಅದರಲ್ಲಿ 3 ತಿಂಗಳಲ್ಲಿ ಒಂದು 31 ತಿಂಗಳು, 1 ತಿಂಗಳು 1.5 ತಿಂಗಳು ಹೋದ ಹೆಚ್ಚು ಗೈಸ್. ನಾನು ಮಿಕ್ಕಿದೆಲ್ಲ ರಜಾ ಹಾಕ ಮನೆಗೆ ಅಷ್ಟೇ ಮನೆಯಲ್ಲಿ. ಅಯ್ಯೋ ವೀಡಿಯೋ ಶೂಟ್ ಮಾಡೋಕ್ಕೆ ಯಾರೂ ಇಲ್ಲ, ಎಲ್ಲ ಸ್ಕೂಲ್ಗೆ ಕಾಲೇಜೆಲ್ಲ ಹೋಯ್ತವ್ರೆ. ಒಬ್ಬನೇ ಮಾಡಬೇಕು. ನೆನ್ನೆ ಅದನ್ನು ಚೇರ್ಗೆ ಕಡ್ಡಿಗೆ ಸಿಸ್ಕೊಂಡು ಫೋನ್ ಕಟ್ಕೊಂಡು ನೆನ್ನೆ ಅದು ವೀಡಿಯೋ ಮಾಡಿದ್ದೀನಿ. ಆದ್ರೂ ಮಸ್ತಾಗಿ ಬಿಡೋದೆ, ಅದೇ ಥರ ಮಾಡೋದು ಅನ್ಕೊಂಡಿದ್ದೀನಿ. ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡೋದು? ಅವ್ರು ಬಂದು ಅಜೀಬ್ ಆಯ್ತಾರೆ ಗುರುನ ಹತ್ರ, ಏನು ಇವನು ಹಿಂಗೆ ಹಿಂಸೆ ಕೊಡ್ತಾನೆ ಅಂತ. ಸ್ವಲ್ಪ ಟೈಮ್ ತಗ ಒಳ್ಳೆ ಕಂಟೆಂಟ್ ಕೊಟ್ಟರೆ ಯಾಕೆ ಹೋಗಲ್ಲ ವ್ಯೂಸು? ಹೋಗುತ್ತೆ. ಈಗೆಲ್ಲ ಚೆನ್ನಾಗಿ ಮಸ್ತಾಗಿ ಹೋಗುತ್ತೆ ವ್ಯೂಸ್ ನಿನ್ನಂತೂ ಇನ್ಸ್ಟಾಗ್ರಾಮಲ್ಲಿ. ಸ್ವಲ್ಪ ಚೆನ್ನಾಗಿ ಕಂಟೆಂಟ್ ಕೊಟ್ಟರೆ ಯಾಕೆ ಹೋಗಲ್ಲ ವ್ಯೂಸ್? ನಾಳೆ ನೋಡೇ ಬಿಡ್ತೀನಿ. ವೀಡಿಯೋಗಳು ನೋಡಲ್ಲ, ಪ್ರಾಕ್ಟೀಸ್ ಮಾಡಲಾ, ಈಗ ಕರೆಕ್ಟಾಗಿ ಓದೋದು ಬಿಟ್ಬಿಡಿ, ಓದೋದೇನಿಲ್ಲ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲ ವಾಲಿಬಾಲ್ನ, ಇಲ್ಲ ವೀಡಿಯೋ ಚೆನ್ನಾಗಿ ಮಾಡಲಾ, ಇಲ್ಲ ಯೂಟ್ಯೂಬ್ ಬ್ಲಾಗ್ಸ್ ಮಾಡಲಾ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಏನು ಮಾಡೋಕ್ಕೂ ಟೈಮೇ ಸಿಗ್ತಿಲ್ಲ ಗೈಸ್. ಟೈಮ್ ಅನ್ನೋದು ಹೆಂಗೆ ಗೊತ್ತಾ ಅಂದರೆ, ಈಗ ಬೆಳಗ್ಗೆ 6 ಗಂಟೆಗೆ ಕಾಲೇಜ್ಗೆ ಹೋದರೆ ಬರೋದೇ 2 ಗಂಟೆ 3 ಗಂಟೆ ಮನೆಗೆ ಬಂದಮೇಲೆ ತಿರ್ಗಾ 1 ಅವರ್ ರೆಸ್ಟ್ ಮನೆಕಂಡು 4 ಗಂಟೆಗೆ ಎದ್ದು ಫೀಲ್ಡ್ಗೆ ಹೋದರೆ ಏನು ಕಂಟೆಂಟ್, ಫೀಲ್ಡ್ ಆದರೆ ಅದು ಏನು ಕಂಟೆಂಟ್ ಕೊಡೋಣ ಅಂತಲೇ ಗೊತ್ತಾಗಲ್ಲ. ಫೋನಲ್ಲಿ ಇಕ್ಬಿಟ್ರಂತ ಕಿಟಕಿ ಮೇಲೆ ಇನ್ನು ಫುಲ್ ಮುಳುಗೋಯ್ತೀವಿ. 2 ಅವರ್ ವಾಲಿಬಾಲೆಲ್ಲ ಮುಳುಗೋಯ್ತೀವಿ 5 ಗಂಟೆಯಿಂದ 6 ಗಂಟೆ ತನಕ. ಆಮೇಲೆ ತಿರ್ಗಾ ಮನೆಗೆ ಬಂದು ನಮ್ಮಮ್ಮ ಕೈ ಊಸ್ಕೊಂಡು ಅಕ್ಕಮ್ಮಕ್ಕೆ ತಿರ್ಗಾ ಎದ್ದು ನಾಯಿ ಕರೋಣ ಹೋಗ್ಬೇಕಾದ್ರೆ ಮಾತ್ರ ವೀಡಿಯೋ ಮಾಡ್ತೀನಿ. ಇನ್ನೆಲ್ಲ ಮಾಡೋದಿಲ್ಲ ನಾನು. ಇನ್ಮೇಲೆ ಯಾವ ಥರ ಮಾಡ್ತೀನಿ ಅಂದರೆ ವೀಡಿಯೋನ ಒಂದೇ ವೀಡಿಯೋ ಅಂದರೆ ಒಂದೇ ತಾವು ಮಾಡಿರೋದು ವೀಡಿಯೋ ಮಾತ್ರ ಹಾಕ್ತೀನಿ. ಹೆಂಗೆ ಗೊತ್ತಾ, ಅದು ಈಗ ಒಂದೇ ತಾವ ಚೆನ್ನಾಗಿ ಕಂಟೆಂಟ್ ಸಿಕ್ತು ಅಂದರೆ ಅದನ್ನೇ ವೀಡಿಯೋ ಹಾಕ್ಬಿಡ್ತೀನಿ. ಸುಮ್ಮನೆ ಮನೆಯಲ್ಲಿ ಅದು ಮಾಡಿದೆ ಇದು ಮಾಡುತ್ತೆ. ಈಗ ನೋಡಿ ಹಾಲು ಕಾಯಿಸ್ಕೊಂಡು ಕುಡಿಯೋದು, ಊಟ ಮಾಡೋದು ಅದೆಲ್ಲ ಇರಬೇಕು ಗಾಯ್ಸ್. ಆದರೆ ಜಾಸ್ತಿ ಎಲ್ಲ ತಲೆ ಶೂಟ್ ಆಗೋದೆಲ್ಲ ಇರಬಾರ್ದು. ಈಗ ನೋಡಿ ಮಾಡ್ತೀವಿ ನೋಡೋದ ತಲೆ ಶೂಟ್ ಆಗೋದಿಲ್ಲದು. ಇವತ್ತಿನ ವ್ಲಾಗ್ ಇಷ್ಟೇ ಗಾಯ್ಸ್. ಸಿಗುವ, ಬಾಯ್ ಟೇಕ್ ಕೇರ್. ಎಲ್ಲ ಚೆನ್ನಾಗಿರಿ. ನಾನು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಗೈಸ್. ನೀವು ಏನೇ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡಿ. ಸಿಗುವ ಗೈಸ್. ನಾನು ಈಗ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸಿಗುವ.